ಫಸ್ಟ್ ನಿಮ್ಮ ಹೆಸರು ಹೇಳಿ, ನೀವು ಏನಿದ್ರಿ ಅದನ್ನ ಹೇಳಿ. ಜಮಖಂಡಿ ತಾಲೂಕಿನ ಆಶಾ ಕಾರ್ಯಕರ್ತರ ಸಂಘದ ಆಲ್ ಇಂಡಿಯಾ ಯುಟಿಸಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತೇನೆ. ಸಾವರ್ಗಿ ಪಿ.ಎಸ್.ಸಿ ಅಂಜನಾ ಕುಂಬಾರ್ ಅಂತೇಳಿ. ನಮ್ದು ಇವತ್ತು ಈ ರಾಜ್ಯ ಮಟ್ಟದಲ್ಲಿ ಜನವರಿ ತಿಂಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿಗೆ 10,000 ನಿಗದಿತ ವೇತನ ಕೊಡೋದಕ್ಕಾಗಿ ನಾವು ಮುಷ್ಕರವನ್ನು 4 ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 10,000 ಆದೇಶ ಮಾಡಿ ಪ್ರತಿಯನ್ನು ಕೊಡುತ್ತೇನೆ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟು ಮುಷ್ಕರವನ್ನು ಹಿಂತೆಗೊಳ್ಳಕ್ಕೆ ಆದೇಶ ನೀಡಿದರು. ಆ ಪ್ರಕಾರ ನಾವು ಆಶಾ ಕಾರ್ಯಕರ್ತರು ಮುಷ್ಕರವನ್ನು ಹಿಂತೆಗೆದುಕೊಂಡು ಬಂದು ನಮ್ಮ ಕೆಲಸಕ್ಕೆ ಎಲ್ಲ ಆಶಾ ಕಾರ್ಯಕರ್ತರು ಮರಳಿ ಕೆಲಸ ಮಾಡ್ಲಕತ್ತೀವಿ. ಆದ್ರೂ ಸರ್ಕಾರ ಈಗಾಗಲೇ 4 ತಿಂಗಳು ಕಳೆದು ಹೋದರು. ಏಪ್ರಿಲ್ ತಿಂಗಳಲ್ಲಿ ಬಜೆಟ್ ರಿಲೀಸ್ ಮಾಡಿ ನಮ್ಗೆ 10,000 ರೂಪಾಯಿ ಹಾಕ್ಬೇಕಾಗಿತ್ತು. ಸರ್ಕಾರ ನಮ್ಗ ಸರಿಯಾದ ಧೋರಣೆಯನ್ನ ತೋರ್ತಾ ಇಲ್ಲ. ನಮ್ಮ ಮೇಲೆ ಕಾಳಜಿ ವಹಿಸಿ ಒಂದು ನಿಗದಿತ ವೇತನ ನೀಡ್ತಾ ಇಲ್ಲ. ಅದಕ್ಕಾಗಿ ನಾವು ಆಶಾ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ, ತಾಲೂಕಾ, ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡು 10,000 ರೂಪಾಯಿ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು. ಏಪ್ರಿಲ್ ನಲ್ಲಿ 1,000 ರೂಪಾಯಿ ಘೋಷಿಸಿದಂತ ಆಶಾ ಕಾರ್ಯಕರ್ತರಿಗೆ ಅದನ್ನೂ ಬಿಡುಗಡೆ ಮಾಡಿಲ್ಲ. ನಾವು ಒಟ್ಟಾರೆಯಾಗಿ ಪುಡಿಯಾಗಿ ಕೊಡುವಂತ ಬೇಡ, ನಮಗ ಒಂದು ನಿರ್ದಿಷ್ಟ 10,000 ನಿಗದಿತ ವೇತನವನ್ನು ಕೊಡಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡಕತ್ತಿದ್ವಿ. ಆ ದುಡ್ಡನ್ನು ರಿಲೀಸ್ ಮಾಡಿದೀವಿ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾನ್ಯ ಬೆಂಗಳೂರಲ್ಲಿ ನಮ್ಮ ಆಲ್ ಇಂಡಿಯಾ ಯುಟಿಸಿ ಕಾರ್ಯದರ್ಶಿಯಾದಂತ ಡಿ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ತಿಳಿಸಿರ್ತಾರೆ. ಆ ವಿಷಯವಾಗಿ ನಾವು ಸಾಕಷ್ಟು ಬಾರಿ ನಮ್ಮ MD ಸರ್ ಅವರಿಗೆ ಭೇಟಿಯಾಗಿ ಆರೋಗ್ಯಧಾಮದಲ್ಲಿ ಚರ್ಚೆಗಳನ್ನು ಸಹ ಆಗಿದ್ದಾವೆ. ಆದ್ರೆ ನಮ್ಗ ಯಾವುದೋ ಒಂದು ಸಮಂಜಸವಾದ ಉತ್ತರ ಬರ್ತಾ ಇಲ್ಲ. ಆ ಉತ್ತರಕ್ಕಾಗಿ ನಾವು ಆಶಾ ಕಾರ್ಯಕರ್ತರು ಕಾಯ್ತಾ ಇದ್ದೇವೆ. ಈ ಸರ್ಕಾರ ನಮ್ಮ ಈ ಒಂದು ಹೋರಾಟಕ್ಕೆ ಸ್ಪಂದನೆ ಮಾಡದಿದ್ದರೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಮುಂದುವರಿಸುತ್ತೇವೆ. PSC ಲೆವೆಲ್, ಆ ನಂತರ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಿ ಈ 10,000 ನಿಗದಿತ ವೇತನವನ್ನು ಈ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಮಾಡಲಿಲ್ಲವೆಂದರೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ನನ್ನ ಆಲ್ ಇಂಡಿಯಾ ಯುಟಿಸಿ ಸಂಘಟನೆಯೊಂದಿಗೆ ಎಲ್ಲ ಆಶಾ ಕಾರ್ಯಕರ್ತರ ಸಮ್ಮುಖದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತು ನಮಸ್ಕಾರ. ನಾನು ತೀರ್ದಾಳ PSC ಆಶಾ ಕಾರ್ಯಕರ್ತೆ. ಆಮೇಲೆ ರಬಕೈ ಬನಟ್ಟಿ ತಾಲೂಕದ ಆಲ್ UTC ಅಧ್ಯಕ್ಷರಾಗಿ ನಾನು ವರ್ಕ್ ಮಾಡ್ತೀನಿ. ಇದ್ರೊಳಗೆ ನಾನು ಇವತ್ತಿನ ದಿವಸ ನಾವು ಜಮಖಂಡಿ ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತರು ಸೇರ್ಕೊಂಡು ಈ ಒಂದು ಮನವಿ ಕೊಡ್ಬೇಕಂತ ನಾವು ಇಲ್ಲಿ ಅಧಿಕಾರಿಗಳಿಗೆ ಬಂದೀವಿ. ಇವತ್ತಿನ ಬೇಡಿಕೆ ಏನಂತಂದ್ರ ಆಶಾ ಕಾರ್ಯಕರ್ತರು ಕೆಲ್ಸಕ್ಕ ಆಶಾ ಕಾರ್ಯಕರ್ತರು ಬೇಕು, ಸಂಬಳಕ್ಕ ಆಶಾ ಬೇಡ. ಯಾಕೆ ಈ ತರ ಸರ್ಕಾರ ಈ ಒಂದು ಮನಸ್ಸು ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ಜನವರಿ 7ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ ಮಾಡುವಾಗ ಸರ್ಕಾರ ಬಂದು ನಮ್ಗೆ ಏನಂತಂದ್ರ ನಿಮ್ಗ ನಾವು ಬಿಡಿ ಕಾಸು ಕೊಡೋದ್ರಿಂದ ನಾವು ಮಾತಾಡಿದಾಗ ನೀವು ಬಿಡಿ ಕಾಸನ್ನ ಕೊಡಾಗಲ್ಲ 10,000 ನಾವು ಸಂಬಳ ಕೊಡ್ತೀವಿ, ನೀವು ಇದು ಮುಷ್ಕರ ನಾವು ಹೊರ ತಗೋರಿ ಅಂದಾಗ ನಮ್ಮ ಯೂನಿಯನ್ದವರು ವಾಪಸ್ ನಮ್ಗೆ ಎಲ್ಲಾ ಆಶಾ ಕಾರ್ಯಕರ್ತರು ಇಲ್ಲ 10,000 ರೂಪಾಯಿ ನಿಮ್ಗೆ ಪೇಮೆಂಟ್ ಮಾಡ್ತಂದ್ರೆ ಏಪ್ರಿಲ್ ಇಂದ ಅದನ್ನ ಜಾರಿಗೊಳಿಸ್ತಾ ಇರ್ತ ನಮ್ನ ಕಳಿಸಿದ್ರು. ನಾವು ವಾಪಸ್ ಬಂದಿವಿ. ಇಲ್ಲಿವರೆಗೆ ಇದು ಜುಲೈ ಮುಗಿತಾ ಬಂದ್ರು ಇನ್ನೂವರೆಗೆ ನಮ್ಗೆ 10,000 ರೂಪಾಯಿ ಸಂಬಳ ಬಂದಿಲ್ಲ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಂದ್ ಏನಾದ್ರೂ ಅಪಘಾತ ಆದ್ರೆ ಸರ್ಕಾರ ಯಾವುದೇ ರೀತಿಯನ್ನು ನಮ್ಗೆ ಸೌಲಭ್ಯ ಕೊಡ್ತಾ ಇಲ್ಲ. ಮತ್ತೆ ಆಮೇಲೆ 60 ವರ್ಷ ಮೇಲ್ಪಟ್ಟದವ್ರನ್ನ ಸಡನ್ ಆಗಿ ಏಪ್ರಿಲ್ದಾಗ ತೆಗೆದು ಹಾಕಿದ್ರು. ಅವರು ಕೂಡ ಈಗ ಇಲ್ಲಿವರೆಗೆ ನಾವು 16 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಇಲ್ಲಿವರೆಗೆ ದುಡ್ಕೊಂಡ್ ಬಂದದ ನಮ್ಗೆ 2,000 3,000 ಕೆಲಸ ಮಾಡ್ಕೊಂಡು ಈಗ ಸಡನ್ ಆಗಿ ಮನೆಗೆ ಹೋದ್ರ ಆ ಒಂದು 60 ವರ್ಷದವ್ರನ್ನ ಯಾರು ನೋಡ್ಕೋತಾರ ಅನ್ನೋದು ಸರ್ಕಾರ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಒಂದು ಪೆನ್ಷನ್ ಪಗಾರ ಅಂತಾರ ಕೊಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಹೋಗುವಾಗ ಒಂದಿಷ್ಟ ಸಹಾಯಧನ ಅಂತಾರ ಕೊಡ್ಬೇಕಾಗಿತ್ತು. ಸರ್ಕಾರ ಅದನ್ನ ಯಾವ್ದೇ ಮಾಡ್ದಾನೆ 60,000ನ 60 ವರ್ಷ ಮೇಲ್ಪಟ್ಟಿದ್ದವ್ರನ್ನ ಹೋಗ್ರಿ ಅಂತ ಕಳಿಸ್ಕೊಟ್ರು. ಆ ತರ ದಯವಿಟ್ಟು ಸರ್ಕಾರ ಗಮನದಲ್ಲಿ ನಾವ್ ಏನ್ ಕೊಡ್ಬೇಕಂದ್ರೆ ಎಲ್ಲೆಲ್ಲೇ ನೀವು ಗುಡಿ ಗೋಪುರಕ್ಕ ದುಡ್ಡು ಖರ್ಚು ಮಾಡ್ತಾ ಇದ್ರಿ
ನಾವು ಒಂದು ತಳಮಟ್ಟದಾಗ ಆಶಾ ಕಾರ್ಯಕರ್ತರು 1000 ಜನಸಂಖ್ಯೆಗೆ ನಾವು ವರ್ಕ್ ಮಾಡತ್ತೀವಿ. ಇಡೀ ಮಾಹಿತಿನೇ ಕೊಡೋದೇ ಆಶಾ ಕಾರ್ಯಕರ್ತರು. ಸತ್ರುನು ಆಶಾ ಕಾರ್ಯಕರ್ತನೇ ಮಾಹಿತಿ ಕೊಡ್ಬೇಕು, ಹುಟ್ಟಿದ್ರೂ ಆಶಾ ಕಾರ್ಯಕರ್ತನೇ ಮಾಹಿತಿ ಕೊಡ್ಬೇಕು. ಯಾವ್ದೇ ಒಂದು ಕೆಲಸ ಸರ್ಕಾರದಿಂದ ಬಂದ್ರೆ ಮೊದ್ಲೇದಾಗಿ ಆಶಾನೇ ಮಾಡ್ಕೊಡ್ಬೇಕು ಸರ್ವೆ. ಅದು ಸರ್ವೆ ಮಾಡದಿದ್ರ ಈ ತರ ನೀವು ಸರ್ವೆ ಮಾಡ್ಲಿಕ್ಕಂದ್ರೆ ನೀವು ಮನಿಗ್ ಹೋಗ್ರಿ ಮೇವ ಕೊಡ್ರಿ ಅಂತ ನಮಗ್ ಮ್ಯಾಲಿನ ಒತ್ತಡ ಬರ್ತೈತೆ. ಅದಕ್ಕೋಸ್ಕರ ಸರ್ಕಾರ ಗಮನಕ್ಕ ಮಿನಿಸ್ಟರ್ ಗಮನಕ್ಕ ನಾವು ಕೊಡೋದೇನಂದ್ರ ಆಶಾವನ್ನು ಗುರುತಿಸ್ರಿ, ನಮ್ಮ ಕನಿಷ್ಠ ವೇತನ ತಿಂಗಳಿಗೆ 10,000 ರೂಪಾಯಿ ಕೊಡ್ರಿ ಅಂತ ನಾವು ಒಂದು ಸ್ಟ್ರೈಕ್ ಮಾಡಾಕತ್ತೀವಿ. ಗಮನ ಇಟ್ಟು ಕೇಳ್ರಿ. ಮತ್ತೆ ನಮ್ಮ ಈಗ 60 ವರ್ಷ ಮೇಲ್ಪಟ್ಟದವ್ರು ಯಾರು ಮನಿಗೆ ಹೊಂಟಾರಲ್ಲ ಅವ್ರಿಗೆ ಏನಾದ್ರೂ ಒಂದು ಸಹಾಯಧನ ಅಂತ ಕೊಡ್ರಿ, ಅಲ್ಲಾದ್ರೆ ಒಂದು ಪೆನ್ಷನ್ ಪಗಾರ ಅಂತ ಕೊಡ್ರಿ. ಮತ್ತೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಬಹಳ ಆಶಾಗಳ ತೊಂದರೆಯನ್ನು ಅನುಭವಿಸತ್ತಾರ. ಅಂತ ಒಂದು ಆಶಾವನ್ನು ಗುರುತಿಸಿ ಅವ್ರಿಗೆ ಸರ್ಕಾರದಿಂದ ಸೌಲಭ್ಯ ಕೊಡ್ರಿ ಅಂತ ನಾ ಈ ಮೂಲಕ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ. ಎಲ್ಲಾ ಆಶಾ ಕಾರ್ಯಕರ್ತರ ಪರವಾಗಿ ಈ ಒಂದು ಮನವಿ ನಾನು ನಿಮ್ಮ ಹತ್ರ ಇಡ್ತೀನಿ. ಮಿನಿಸ್ಟರ್ ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಆಶಾಗಳ ಆಶೆಯನ್ನು ಈಡೇರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಫಸ್ಟ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಮಿತಾ ಜಮ್ಗಿ ಅಂತ ಹೇಳಿ ಆಲ್ ಇಂಡಿಯಾ UPC ಕಾರ್ಯದರ್ಶಿಯಾಗಿ ನಾ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಇದು ಏನು ಯಾಕೆ ಹೋರಾಟ ಮಾಡ್ತಕ್ಕಂತೀವತ್ತಂದ್ರೆ ಸರ್ಕಾರ ನಮ್ಗೆ ಕೊಟ್ಟಿರುವಂತದ್ದು ಯಾವ್ದನ್ನು ನೀಡ್ತಾ ಇಲ್ಲ. ಅದ್ರ ಜೊತೆನ ಈಗ ಆಶಾ ಕಾರ್ಯಕರ್ತರನ್ನ 60 ವರ್ಷ ಆದವ್ರಿಗೆ ಮೊದಲು ಅವ್ರು ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ 400 ಆಶಾ ಕಾರ್ಯಕರ್ತರನ್ನ 60 ವರ್ಷ ಮೇರಿತ ಏಕೈಕಿ ಅವ್ರನ್ನ ತೆಗೆದು ಹಾಕ್ಯಾರ. ಅದಕ್ಕೆ ಅವ್ರ ಮುಂಚಿತವಾಗಿ ಒಂದು ಲೆಟರ್ ಕೊಡ್ಬೇಕಾಗಿತ್ತು. ಅವ್ರು ಯಾವ್ದು ಇಂಥದನ್ನ ನೀಡಿಲ್ಲ. ಅದಕ್ಕೆ ಅವ್ರನ್ನ ಏನಂದ್ರೆ ನಾವು ಕಾರಣ ಕೊಡ್ಬೇಕು. 60 ವರ್ಷ ಆದ್ಮೇಲೆ ಹೇಳರ್ದ ತೆಗೆದು ಹಾಕ್ಯಾರ. ಅದ್ರ ಜೊತೆನ ಆಶಾ ಸುಗಮಕಾರರು ಕಿಶನ್ ಅವರ ಕಾರ್ಯನ 10 ವರ್ಷವರೆಗೂ ಅವ್ರ ಕಾರ್ಯ ನಿರ್ವಹಿಸ್ಯಾರ. ಅವ್ರನ್ನ ಕೂಡ ಯಾವುದೇ ಒಂದು ಉತ್ತರನ ಕೊಡ್ಲಾರ್ದನೆ, ಒಂದು ಲೆಟರ್ ಕೊಡ್ಲಾರ್ದನೆ ಅವ್ರನ್ನ ಅವ್ರ ಕಿತ್ ಹಾಕ್ಯಾರ. ಅವ್ರಿಗೂ ಕೂಡ ನಾವು ಕಾರಣ ಕೊಡ್ಬೇಕು. ಯಾವ್ದಕ್ಕಾಗಿ ಅದನ್ನ ಮೊದಲು ತಗೊಂಡ್ರು ಆಮೇಲೆ ಅವ್ರನ್ನ ಹೆಂಗ್ ಕಿತ್ ಹಾಕಿದ್ರು ಮುಂಚಿತವಾಗಿ ತಿಳಿಸಿ ತೆಗಿಬೇಕಾಗಿತ್ತು. ಅವ್ರನ್ನ ಕೂಡ ನಾವು ತೆಗೆದ್ರ ಅದಕ್ಕೂ ಸರಿಯಾಗಿ ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕು. 10 ವರ್ಷ ಕಾರ್ಯ ನಿರ್ವಹಿಸಿ ಏಕಾಏಕಿ 1ನೇ ತಾರೀಕಿನ ನೀವು ಕಾರ್ಯ ನಿರ್ವಹಿಸಬೇಡ್ರಿ ಒಂದು ಲೆಟರ್ ಹಾಕ್ಬಿಟ್ರೆ ಅದ್ ಏನ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಸರಿಯಾಗಿ ನಮ್ಗೆ ಯಾವ ಕಾರ್ಯಗಳನ್ನ ಕೊಡ್ಬೇಕಾಗಿತ್ತು, ಯಾವ್ದು ಕೆಲಸಗಳನ್ನ ಸರಿಯಾಗಿ ಮಾಡ್ಲಿಕ್ಕೆ ಹೇಳಿದ್ರು ಅವುಗಳನ್ನ ಒಂದೇ ಕಿತ್ ಹಾಕತ್ತಾರ. ಅದಕ್ಕೆ ಸರಿಯಾದ ಸರ್ಕಾರ ನಮಗ ಮಾಹಿತಿಯನ್ನ ಕೊಡ್ಬೇಕು. ಯಾವ್ದು ಮಾಹಿತಿ ಕೊಡ್ಲಾರ್ದೆ ತಮ್ಮ ಕೆಲಸನ ತಾವು ಮಾಡ್ಕೊತ ಹೋದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲಾಗಿತ್ತು. ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಇಲ್ಲಿಗೆ ಬಿಡುವಂಗಿಲ್ಲ. ನಾವು ಯಾವಾಗ್ಲೂ ತಾಲೂಕಾ ಮತ್ತೆ ಜಿಲ್ಲಾ ಮತ್ತೆ ಸ್ಟೇಟ್ ವರೆಗೂ ನಾವು ನಮ್ಮ ಕೆಲಸಗಳನ್ನ ಸರಿಯಾಗಿ ಕೊಡದೇ ಇದ್ರೆ, ನಮ್ಮ ಕಾರ್ಯಗಳನ್ನ ನಾವು ಸರಿಯಾಗಿ ನೀಡದೇ ಇದ್ರೆ ನಾವು ಈ ಹೋರಾಟನ ಮುಂದುವರಿಸ್ತೀವಿ. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಶಾಕರ ಪ್ರೋತ್ಸಾಹಧನ ಸೇರಿಸಿ 10,000 ರೂಪಾಯಿ ಕನಿಷ್ಠ ಗೌರವಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕ್ರಮ ನೀಡಿದಂತೆ ರೂಪಾಯಿ 1,000 ಹೆಚ್ಚಳದ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗೆ ಸೂಕ್ತ ಕ್ರಮಕ್ಕೆ ಮನವಿ. ಓಕೆ, ನಿಮ್ದಾದ 10,000 ರೂಪಾಯಿ ಆಗುದಂತೆ ಅದಕ್ಕೆ ಮನವಿ ಕೊಡ್ತಾ ಇದ್ದೀವಿ. ನಾವು ಮುಂದೆ ಕಳಿಸ್ತೀವಿ, ಪ್ರಯತ್ನ ಮಾಡೋಣಂತೆ. ಅದರ ಡ್ಯೂಟಿ ಚಲೋ ಮಾಡ್ರಿ. ಈಗ ಮುಂಜಾನೆ ಒಂದು ಸ್ವಲ್ಪ ನನಗೆ